ನಮಸ್ಕಾರ. ಜಾಗತಿಕವಾಗಿ ಭಾರತವು ವೈವಿಧ್ಯಮಯ ಕಾಡು ಬೆಕ್ಕುಗಳ ನೆಲೆಯಾಗಿದೆ. ಇಂದು ಭಾರತದಲ್ಲಿ 5 ದೊಡ್ಡ ಗಾತ್ರದ ಬೆಕ್ಕುಗಳು ಅಂದರೆ ಬಿಗ್ ಕ್ಯಾಟ್ಸ್, 8 ಮಧ್ಯಮ ಗಾತ್ರದ ಕಾಡು ಬೆಕ್ಕುಗಳು, 2 ಸಣ್ಣ ಗಾತ್ರದ ಬೆಕ್ಕುಗಳನ್ನು ಒಳಗೊಂಡಂತೆ 15 ವಿವಿಧ ಬಗೆಯ ಕಾಡು ಬೆಕ್ಕುಗಳನ್ನು ಕಾಣಬಹುದು. ಎಂದರೆ ವಿಶ್ವದ ಒಟ್ಟಾರೆ ಕಾಡು ಬೆಕ್ಕು ಪ್ರಭೇದಗಳಲ್ಲಿ 40% ಬೆಕ್ಕುಗಳು ಭಾರತದಲ್ಲಿವೆ. ಹುಲಿ, ಸಿಂಹ, ಚಿರತೆಗಳಿಗೆ ನೆಲೆಯಾಗಿರುವ ಏಕೈಕ ರಾಷ್ಟ್ರವೆಂಬ ಹೆಗ್ಗಳಿಕೆಯು ಭಾರತಕ್ಕೆ ಇದೆ. ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಕಂಡುಬರುವ ಬೆಕ್ಕಿನ ಪ್ರಭೇದಗಳ ಬಗ್ಗೆ ತಿಳಿಯೋಣ. ಭಾರತದಲ್ಲಿ ಕಂಡುಬರುವ ಕಾಡು ಬೆಕ್ಕು ಪ್ರಭೇದಗಳಲ್ಲಿ 1 ಹುಲಿ, 2 ಏಷಿಯಾಟಿಕ್ ಸಿಂಹ, 3 ಚಿರತೆ, 4 ಹಿಮಚಿರತೆ, 5 ಕ್ಲೌಡೆಡ್ ಲೆಪರ್ಡ್ ಮತ್ತು ಈಚೆಗೆ ಭಾರತಕ್ಕೆ ಪರಿಚಯಿಸಿದ ಚೀತಾ ಸೇರಿದಂತೆ 6 ಬಿಗ್ ಕ್ಯಾಟ್ಗಳನ್ನು ಕಾಣಬಹುದು. ಅವುಗಳ ಸವಿವರವಾದ ಮಾಹಿತಿಯು ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಮುಂದುವರೆದು ಇತರೆ ಕಾಡು ಬೆಕ್ಕು ಪ್ರಭೇದಗಳು ಇಂತಿವೆ. 1 ಕಾಡು ಬೆಕ್ಕು ಅಥವಾ ಜಂಗಲ್ ಕ್ಯಾಟ್. ಇದು ಮಧ್ಯಪ್ರಾಚ್ಯ, ಭಾರತೀಯ ಉಪಖಂಡ, ದಕ್ಷಿಣ ಚೀನಾಗಳಿಗೆ ಸ್ಥಳೀಯವಾಗಿದೆ. ಇದು ದಟ್ಟ ಸಸ್ಯವರ್ಗ, ಹುಲ್ಲುಗಾವಲು, ಜೌಗು ಪ್ರದೇಶ, ನದಿ ತೀರ, ಕೃಷಿ ಭೂಮಿಗಳಿರುವಲ್ಲಿ ವಾಸಿಸುತ್ತದೆ. ಇದಕ್ಕೆ ಜೌಗು ಬೆಕ್ಕು ಎಂತಲೂ ಕರೆಯುತ್ತಾರೆ. IUCN ಇದನ್ನು ರೆಡ್ ಲಿಸ್ಟ್ಗೆ ಸೇರಿಸಿ ಕನಿಷ್ಠ ಕಾಳಜಿ ಬಯಸುವ ಜೀವಿ ಎಂದು ವರ್ಗೀಕರಿಸಿದೆ. 2 ಮೀನು ಹಿಡಿಯುವ ಬೆಕ್ಕು ಅಥವಾ ಫಿಶಿಂಗ್ ಕ್ಯಾಟ್. ಇದು ಆಗ್ನೇಯ ಮತ್ತು ದಕ್ಷಿಣ ಏಷ್ಯಾ ರಾಷ್ಟ್ರಗಳಾದ ಭಾರತ, ಬಾಂಗ್ಲಾ, ನೇಪಾಳ, ಶ್ರೀಲಂಕಾಗಳಿಗೆ ಸ್ಥಳೀಯವಾಗಿದೆ. ಇದು ಜೌಗು ಪ್ರದೇಶವಾಸಿಯಾಗಿದ್ದು ಉತ್ತಮ ಈಜುಗಾರನಾಗಿದೆ. ಇದರ ಬಹುಪಾಲು ಆಹಾರವು ಮೀನುಗಳನ್ನು ಒಳಗೊಂಡಿದೆ. 3 ಪಲ್ಲಾಸ್ ಕ್ಯಾಟ್. ಇದೊಂದು ಸಣ್ಣ ಕಾಡು ಬೆಕ್ಕಾಗಿದ್ದು ಭಾರತ, ಇರಾನ್, ಅಫ್ಘಾನಿಸ್ತಾನ, ಮಂಗೋಲಿಯಾ, ಪಾಕ್ಗಳಲ್ಲಿ ಕಂಡುಬರುತ್ತದೆ. ಇದೊಂದು ಪರ್ವತ ಮತ್ತು ಹುಲ್ಲುಗಾವಲು ವಾಸಿಯಾಗಿದ್ದು ಚಿಕ್ಕ ಪುಟ್ಟ ದಂಶಕ ಪಕ್ಷಿಗಳನ್ನು ತಿನ್ನುತ್ತದೆ. IUCN ಪ್ರಕಾರ ಇದು ಅಪಾಯದಂಚಿನಲ್ಲಿದೆ. 4 ಮರುಭೂಮಿ ಬೆಕ್ಕು ಅಥವಾ ಡೆಸರ್ಟ್ ಕ್ಯಾಟ್. ಇದಕ್ಕೆ ಭಾರತೀಯ ಮರುಭೂಮಿ ಬೆಕ್ಕು, ಏಷಿಯಾಟಿಕ್ ಕಾಡು ಬೆಕ್ಕು, ಏಷ್ಯನ್ ಹುಲ್ಲುಗಾವಲು ಕಾಡು ಬೆಕ್ಕು ಎಂದು ಕರೆಯುತ್ತಾರೆ. ಇದು ಪಶ್ಚಿಮ ಭಾರತ, ದಕ್ಷಿಣ ಮಂಗೋಲಿಯಾ, ಪಶ್ಚಿಮ ಚೀನಾದಲ್ಲಿ ಕಂಡುಬರುತ್ತದೆ. ತಗ್ಗು ಪ್ರದೇಶ, ಮರುಭೂಮಿ, ಅರೆ ಮರುಭೂಮಿ, ಕುರುಚಲು ಕಾಡು ವಾಸಿಗಳಾಗಿವೆ. IUCN ಇದನ್ನು ಅತ್ಯಂತ ಕಡಿಮೆ ಕಾಳಜಿ ಬಯಸುವ ಜೀವಿ ಎಂದು ಗುರುತಿಸಿದೆ. 5 ಯುರೇಷಿಯನ್ ಲಿಂಕ್ಸ್. ಇವು ಮಧ್ಯ ಏಷ್ಯಾ, ಸೈಬೀರಿಯಾ, ಹಿಮಾಲಯ, ಟಿಬೆಟಿಯನ್ ಪ್ರಸ್ಥಭೂಮಿ ವಾಸಿಗಳಾಗಿವೆ. ಇವು ಹುಲ್ಲುಗಾವಲು, ಪರ್ವತ ಪ್ರದೇಶ, ಮಿಶ್ರ ಅರಣ್ಯವಾಸಿಗಳಾಗಿವೆ. ಇವು ಮೊಲ, ಅಳಿಲು, ದಂಶಕಗಳನ್ನು ತಿಂದು ಬದುಕುತ್ತವೆ. 6 ಏಷ್ಯನ್ ಗೋಲ್ಡನ್ ಕ್ಯಾಟ್. ಇವು ಭಾರತೀಯ ಉಪಖಂಡದ ಈಶಾನ್ಯ ಭಾಗ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿವೆ. ಉಷ್ಣವಲಯದ ಮಳೆಕಾಡು, ಒಣ ಪರ್ತನಶೀಲ ಕಾಡು ಇವುಗಳ ಆವಾಸವಾಗಿದ್ದು ಕಲ್ಲು ಬೆಟ್ಟಗಳಿರುವಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇವು IUCN ಪ್ರಕಾರ ಅಳಿವಿನಂಚಿನಲ್ಲಿವೆ. 7 ಕ್ಯಾರಕಲ್. ಇದು ಮಧ್ಯಪ್ರಾಚ್ಯ, ಆಫ್ರಿಕಾ, ಭಾರತ, ಮಧ್ಯ ಏಷ್ಯಾಗಳಿಗೆ ಸ್ಥಳೀಯವಾಗಿದೆ. ಇವು ಸವನ್ನಾ ಜೌಗು ಪ್ರದೇಶ, ಪೊದೆ ಸಸ್ಯಕಾಡು, ಅರೆ ಮರುಭೂಮಿ ವಾಸಿಗಳಾಗಿವೆ. ಇವು ಸಣ್ಣ ಸಸ್ತನಿ, ದಂಶಕ ಪಕ್ಷಿಗಳನ್ನು ತಿಂದು ಬದುಕುತ್ತವೆ. 8 ಚಿರತೆ ಬೆಕ್ಕು ಅಥವಾ ಲೆಪರ್ಡ್ ಕ್ಯಾಟ್. ಇವು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಸ್ಥಳೀಯವಾಗಿವೆ. ಇದೊಂದು ಸಣ್ಣ ಕಾಡು ಬೆಕ್ಕಾಗಿದ್ದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು, ತೋಟ, ಕೋನಿಫೆರಸ್ ಕಾಡುಗಳಲ್ಲಿ ವಾಸಿಸುತ್ತವೆ. 9 ರಸ್ಟಿ ಸ್ಪಾಟೆಡ್ ಕ್ಯಾಟ್. ಇದು ಶ್ರೀಲಂಕಾ ಮತ್ತು ಭಾರತಕ್ಕೆ ಸ್ಥಳೀಯವಾಗಿದೆ. ಹುಲ್ಲುಗಾವಲು, ತೇವಾಂಶ ಮತ್ತು ಒಣಪತನಶೀಲ ಕಾಡುಗಳ ಪೊದೆಗಳು ಇವುಗಳ ಆವಾಸ ಸ್ಥಾನವಾಗಿದೆ. IUCN ಪ್ರಕಾರ ಇವು ಅಪಾಯದಂಚಿನಲ್ಲಿವೆ. 10 ಮಾರ್ಬಲ್ಡ್ ಕ್ಯಾಟ್. ಪೂರ್ವ ಹಿಮಾಲಯ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿವೆ. ಇವು ಸುಮಾರು 8200 ಅಡಿ ಎತ್ತರದಲ್ಲಿನ ಅರಣ್ಯಗಳ ವಾಸಿಯಾಗಿವೆ. ದಂಶಕ, ಸರೀಸೃಪ ಪಕ್ಷಿಗಳನ್ನು ತಿಂದು ಬದುಕುತ್ತವೆ. IUCN ಅಪಾಯದಲ್ಲಿದೆ ಎಂದು ಗುರುತಿಸಿದೆ. ಇತರೆ ಬೆಕ್ಕುಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಇದಿಷ್ಟು ಭಾರತದಲ್ಲಿ ಕಂಡುಬರುವ ಕಾಡು ಬೆಕ್ಕುಗಳ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು. ನಮಸ್ಕಾರ.